ಅವಕಾಶಕ್ಕೆ ಸಭಾಪತಿಗಳು ಧನ್ಯವಾದಗಳು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡವರು ಮತ್ತು ರೈತರು ಮಕ್ಕಳು ಅಲ್ಲಿನ ಸೋಲಾರ್ ಅವ್ಯವಸ್ಥೆಯ ಪರಿಣಾಮ ಕಳೆದ 6 ತಿಂಗಳಿನಿಂದ ಕುಡಿಯುವ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡುತ್ತಿರುವ ಬಗ್ಗೆ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಶಶಿಧರ ಕೋಶಂಬಿ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸುವ ವಿಚಾರ ದಿನಾಂಕ 8/12/2025 ವಿಶ್ವವಾಣಿ ದಿನಪತ್ರಿಕೆಯಲ್ಲಿ ವರದಿಯಾಗುತ್ತದೆ. ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಲ್ಲಿರುವ ಸ್ವಚ್ಛತೆ ಕಾಪಾಡಿರುವ ನೀತಿಪಾಠ ಬೋಧನೆ ಕೊರತೆ ಇರುವುದು ಕಂಡುಬಂದಿದೆ. ಅಶುದ್ಧತೆಯ ಪರಿಣಾಮ ವಾಸವಿದ್ದ 30 ಮಕ್ಕಳು ಚರ್ಮರೋಗದಿಂದ ಅನಾರೋಗ್ಯಕ್ಕೆ ಒಳಪಡಿಸದೆ ಸರ್ಕಾರ ಈ ವಸತಿ ಶಾಲೆಯಲ್ಲಿ ಇರುವಂಥ ಕುಂದುಕೊರತೆಯನ್ನು ಕೂಡಲೇ ಪರಿಶೀಲಿಸಿ ಅವಶ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕಂತ ಶೂನ್ಯ ವೇಳೆಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನು ಒತ್ತಾಯಿಸುತ್ತೇನೆ.